ಕಾರ್ಕಳ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ. ಮಣಿಪಾಲ ಆರೋಗ್ಯ ಕಾರ್ಡ್ 2026 ನೋಂದಣಿಗೆ ಆಗಸ್ಟ್ 31ರ ಕೊನೆಯ ದಿನ. ಮಣಿಪಾಲ ಆರೋಗ್ಯ ಕಾರ್ಡ್ 2026 ನೋಂದಣಿಗೆ ಆಗಸ್ಟ್ 31, 2026 ಕೊನೆಯ ದಿನಾಂಕವಾಗಿದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮೋಹನ್ ಶೆಟ್ಟಿ ಮಂಗಳವಾರ ಕಾರ್ಕಳ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು. 26 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಸುಮಾರು 6.5 ಲಕ್ಷ ಸದಸ್ಯರು ಪ್ರಯೋಜನ ಪಡೆಯುತ್ತಿದ್ದಾರೆ. ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ವಿಶ್ವಾಸಾರ್ಹ ಸೇವೆ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಮಾಹಿ ಸಮೂಹ ಆಸ್ಪತ್ರೆಗಳಲ್ಲಿ ವ್ಯಾಪಕ ಆರೋಗ್ಯ ಪ್ರಯೋಜನಗಳನ್ನು ಈ ಕಾರ್ಡ್ ನೀಡುತ್ತಿದೆ. ನೋಂದಣಿಯ ನಂತರ ತಿಂಗಳ 15ನೇ ತಾರೀಕಿನಿಂದ ಪ್ರಯೋಜನಗಳು ಜಾರಿಗೆ ಬಂದು 15 ಆಗಸ್ಟ್ 2027ರವರೆಗೆ ಮಾನ್ಯವಾಗಿರುತ್ತದೆ. ವೈಯಕ್ತಿಕ ಸದಸ್ಯತ್ವ ವರ್ಷಕ್ಕೆ ₹350, ಕೌಟುಂಬಿಕ ಸದಸ್ಯರಿಗೆ ವಾರ್ಷಿಕ ₹7,700, ಕೌಟುಂಬಿಕ ಪ್ಲಸ್ ಸದಸ್ಯತ್ವಕ್ಕೆ ವಾರ್ಷಿಕ ₹900 ತೆಗೆದುಕೊಳ್ಳುತ್ತಾರೆ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ತಜ್ಞ ಸಮಾಲೋಚನೆ ಶುಲ್ಕಗಳಲ್ಲಿ 50% ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ 25%, ರೇಡಿಯಾಲಜಿ ಸೆಟ್ನಲ್ಲಿ 20% ಸೇರಿದಂತೆ ಹಲವು ರಿಯಾಯಿತಿಗಳು ಕೂಡ ದೊರೆತಿದೆ. ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆ, ಉಡುಪಿಯ ಡಾಕ್ಟರ್ TMA ಪೈ ಆಸ್ಪತ್ರೆ, ಕಾರ್ಕಳದ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆ, ಮಂಗಳೂರು ಮತ್ತು ಅತ್ತಾವರದ TMC ಆಸ್ಪತ್ರೆಗಳು, ಕಟೀಲಿನ ದುರ್ಗಾ ಸಂಜೀವಿನಿ ಮಣಿಪಾಲ ಆಸ್ಪತ್ರೆ ಹಾಗೂ ಮಣಿಪಾಲ ದಂತ ಮತ್ತು ಆಯುರ್ವೇದ ಆಸ್ಪತ್ರೆಗಳಲ್ಲಿ ಕಾರ್ಡ್ ಪ್ರಯೋಜನಗಳು ಲಭ್ಯ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ಸಚಿನ್ ಕಾರಂತ, ಕಾರ್ಕಳ TMA ಪೈ ಆಸ್ಪತ್ರೆಯ ಮ್ಯಾನೇಜರ್ ನಟೇಶ್, ಮಾರ್ಕೆಟಿಂಗ್ ವಿಭಾಗದ ಅಶ್ಲೋನ್ ಅನಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಆಸ್ಪತ್ರೆ ಮತ್ತು ಮಾಹೆ ಮಣಿಪಾಲದ ಪರವಾಗಿ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವಂತಹ ಮಣಿಪಾಲ ಆರೋಗ್ಯ ಕಾರ್ಡ್ 2026ನೇ ವರ್ಷದ ಎನ್ರೋಲ್ಮೆಂಟ್ ಈಗ ನಾವು ಕೊನೆಯ ಹಂತದಲ್ಲಿದ್ದೇವೆ. ಪ್ರತಿ ವರ್ಷ ನಾವು 6 ತಿಂಗಳಿಗೆ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇತ್ತು. ಈ ಸಲ ಬರೀ 3 ತಿಂಗಳು ಮಾತ್ರ ಅವಕಾಶ ಇದೆ. ಆಗಸ್ಟ್ 31 ಕೊನೆಯ ದಿನಾಂಕ, ಈ ವರ್ಷ ಈ ತಿಂಗಳ ಕೊನೆಯ ದಿನಾಂಕ ಮಣಿಪಾಲ ಆರೋಗ್ಯ ಕಾರ್ಡ್. ಸೊ ಅದಕ್ಕೋಸ್ಕರ ನಾನು ಮೊದಲನೇಗೆ ಮನವಿ ಮಾಡ್ತಾ ಇರೋದಂದ್ರೆ ಎಲ್ಲ ನಿಮ್ಮ ಮೂಲಕ ಮಾಹಿತಿ ಮುಟ್ಟಬೇಕು ಜನರಿಗೆ. ಸೊ ಆಗಸ್ಟ್ 31 ಕೊನೆಯ ದಿನಾಂಕ, ಅಷ್ಟರೊಳಗಡೆ ಮಣಿಪಾಲ ಆರೋಗ್ಯ ಕಾರ್ಡ್ ಮಾಡಿಸ್ಕೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಆದ್ಮೇಲೆ ನಾವು 2000 ಆರಂಭ ಮಾಡಿದಾಗ ಬರೀ 3,000 ಕುಟುಂಬಗಳು ಇದನ್ನ ಮಣಿಪಾಲ ಆರೋಗ್ಯ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ರು. ಈಗ ಸುಮಾರು ಕಳೆದ ವರ್ಷ 2 ಲಕ್ಷ ಫ್ಯಾಮಿಲಿ, ಅಂದ್ರೆ ಸುಮಾರು 6 ಲಕ್ಷ ಮೆಂಬರ್ ಮಣಿಪಾಲ ಆರೋಗ್ಯ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ತರ ಬೆನಿಫಿಟ್ ಕೂಡ ಆರೋಗ್ಯ ಕಾರ್ಡ್ ಅಲ್ಲಿ ಇದೆ. ಈ ವರ್ಷ ಕೂಡ ನಾವು 2 ವರ್ಷ ಕಾರ್ಡ್ ಇಲ್ಲ, 1 ವರ್ಷ ಕಾರ್ಡ್ ಮಾತ್ರ ಬಿಟ್ಟಿದ್ದೇವೆ. ಜೊತೆಗೆ 3 ತರ ಕಾರ್ಡ್ ಇದೆ. ವೈಯಕ್ತಿಕ ಕಾರ್ಡ್ ಇದೆ, ಫ್ಯಾಮಿಲಿ ಕಾರ್ಡ್ ಇದೆ, ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ. ವೈಯಕ್ತಿಕ ಕಾರ್ಡ್ ಅಂದ್ರೆ ಒಬ್ಬರಿಗೋಸ್ಕರ ಇರುವಂಥದ್ದು, ಅದಕ್ಕೆ ₹350 ಆಗುತ್ತೆ. ಫ್ಯಾಮಿಲಿ ಕಾರ್ಡ್ ಅಂದ್ರೆ ₹700, ಅದರಲ್ಲಿ ಗಂಡ, ಹೆಂಡತಿ, ಮಕ್ಕಳು ಜೊತೆಗೆ 25 ವರ್ಷದ ಮದುವೆ ಆಗೋದು ಎಷ್ಟು ಮಕ್ಕಳು ಇದ್ದು ಕೂಡ ಅದರಲ್ಲಿ ಕವರ್ ಆಗುತ್ತೆ. ಜೊತೆಗೆ ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ. ಇದರಲ್ಲಿ ನಾನು ಹೇಳುವ ಫ್ಯಾಮಿಲಿ ಜೊತೆಗೆ ಅವರ ತಂದೆ ತಾಯಿ ಜೊತೆಗೆ ಅವರ ಸ್ಪೌಸ್, ನನ್ನ ತಂದೆ ತಾಯಿ, ಇದಕ್ಕೆ 4 ಜನ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ₹900 ಆಗುತ್ತೆ. ಜೊತೆಗೆ ಲಾಸ್ಟ್ ಇಯರ್ ಅಂದ್ರೆ ಕಳೆದ ವರ್ಷ ಯಾರು ಮಾಡಿದ್ದಾರೆ ಅವರಿಗೆ ಈ ವರ್ಷ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಟೈಮ್ ಆಲ್ರೆಡಿ ರಿನ್ಯೂವಲ್ ಮಾಡಬೇಕು. ಬಟ್ ಈಗ ಆಲ್ರೆಡಿ ಟೈಮ್ ಮುಗ್ದಿದೆ, ಆಲ್ಮೋಸ್ಟ್ ಮುಗ್ದಿದೆ. ಸೊ ಯಾರಿಗೆಲ್ಲ ನವೆಂಬರ್ ತನಕ ವ್ಯಾಲಿಡಿಟಿ ಕಳೆದ ವರ್ಷ ಇತ್ತು ಅವರಿಗೆ ಮಾತ್ರ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಆಗಸ್ಟಲ್ಲಿ ಮುಗ್ದವರಿಗೆ ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ, ಹೊಸ ಕಾರ್ಡನ್ನು ಮಾಡಬೇಕಾಗುತ್ತೆ. ಸೊ ಕಾರ್ಡ್ ಮಾಡ್ಕೊಂಡು ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಮೊದಲಾಗಿ ನಾವು ಬಂದಾಗ ವೈದ್ಯರನ್ನ ಭೇಟಿ ಮಾಡ್ತೇವೆ. ಆ ಸಂದರ್ಭದಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಡಾಕ್ಟರ್ ಚಾರ್ಜಸ್ ಅಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ. ಆ ನಂತರ ಡಾಕ್ಟರ್ ಬೇರೆ ಬೇರೆ ಟೆಸ್ಟ್ಗಳು ಬರೀಬಹುದು, ಅಂದ್ರೆ ಬ್ಲಡ್ ಟೆಸ್ಟ್ ಬರೀಬಹುದು, ಯೂರಿನ್ ಟೆಸ್ಟ್ ಬರೀಬಹುದು, ಅಥವಾ ಕಫಾ ಟೆಸ್ಟ್ ಅಂತ ಬರೀಬಹುದು. ಇದರಲ್ಲಿ 25% ಡಿಸ್ಕೌಂಟ್ ಸಿಗುತ್ತೆ. ಕೆಲವು ಸಂದರ್ಭದಲ್ಲಿ ರೇಡಿಯಾಲಜಿ ಇನ್ವೆಸ್ಟಿಗೇಷನ್ ಬರೀತಾರೆ, ಎಕ್ಸ್ರೇ ಬರೀತಾರೆ, CT ಬರೀತಾರೆ, MRI ಬರೀತಾರೆ, ಅಲ್ಟ್ರಾಸೌಂಡ್ ಬರೀತಾರೆ, ಅದರಲ್ಲಿ 20% ಡಿಸ್ಕೌಂಟ್ ಸಿಗುತ್ತೆ. ಇದಲ್ಲದೆ ಕೆಲವು OPD ಪ್ರೊಸೀಜರ್ ಕೂಡ ಆಗುತ್ತೆ. ಕಾರ್ಡಿಯಾಲಜಿ ವಿಭಾಗಕ್ಕೆ ಬಂದರೆ ನೀವು EC, ECO, TMT ಅಂತ ಪ್ರೊಸೀಜರ್ ಆಗುತ್ತೆ, ಅಥವಾ ನ್ಯೂರಾಲಜಿಗೆ ಬಂದರೆ EG ಅಂತ ಪ್ರೊಸೀಜರ್ ಆಗುತ್ತೆ. ಇದಲ್ಲದೆ ಕೆಲವು ಪ್ರೊಸೀಜರ್ಗಳನ್ನು OPDಗೆ ಮಾಡ್ತಾರೆ. ಸರ್ಜರಿ ಆಗ ಹೋಗಿ ಬಂದ ಪೇಷಂಟ್ ಫಾಲೋ ಅಪ್ ಬಂದಾಗ ಅವರ ಚೂಸೆ ರಿಮೂವಲ್ ಇರ್ಬೋದು ಅಂತದನ್ನ OPDಯಲ್ಲಿ ಮಾಡ್ತೇವೆ. ಅಥವಾ ಸಣ್ಣ ಸಣ್ಣ ಗಾಯ ಆಗಿ ಬಂದ ಸಂದರ್ಭದಲ್ಲಿ ಅದನ್ನು OPDಯಲ್ಲಿ ಕೆಲವು ಪ್ರೊಸೀಜರ್ ಮಾಡ್ತೇವೆ. ಸೊ ಅದರಲ್ಲಿ ಕೂಡ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಬಹಳ ಮುಖ್ಯವಾಗಿ ಮಧುಮೇಹ ಇರೋದ ಪೇಷಂಟ್, ಡಯಾಬಿಟಿಕ್ ಪೇಷಂಟ್ಗಳು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಕೂಡ ಅವರು ತಮ್ಮ ಪಾದವನ್ನು ತಪಾಸಣೆ ಮಾಡಬೇಕು. ಅದರಲ್ಲಿ ಕೂಡ 20% ಡಿಸ್ಕೌಂಟ್ ಇದೆ. ಇದೆಲ್ಲ ಆದ ನಂತರ ಮತ್ತೆ ವೈದ್ಯರ ಹತ್ರ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ. ಎಲ್ಲ ಟೆಸ್ಟ್ಗಳಾದ್ಮೇಲೆ ಬರ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಅದನ್ನ ನೋಡಿ ಕೆಲವೊಮ್ಮೆ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಕೆಲವೊಮ್ಮೆ ಅಡ್ಮಿಷನ್ ಆಗ್ಬೇಕಾ ಅಂತ ಹೇಳ್ತಾರೆ. ಸೊ ಹಾಗೆ ಅಡ್ಮಿಷನ್ ಆಗೋ ಸಂದರ್ಭದಲ್ಲಿ ಕೂಡ ಜನರಲ್ ವಾರ್ಡಲ್ಲಿ 25% ಡಿಸ್ಕೌಂಟ್ ಸಿಗುತ್ತೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ಸ್ಟ್ರಕ್ಚರ್
ಸ್ಟ್ರಕ್ಚರ್ ಇದೆ. ಅದರ ಜೊತೆಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ ಕೂಡ ಇದೆ. ಸೊ ನಾನೀಗ ಹೇಳಿ ಬಂದದ್ದು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ, ಜೊತೆಗೆ ನಮ್ಮ ಕಾರ್ಕಳದಲ್ಲಿ ಅಥವಾ ಮಂಗಳೂರಲ್ಲಿ ಬೇರೆ ಬೇರೆ ಡಿಸ್ಕೌಂಟ್ ಸ್ಟ್ರಕ್ಚರ್ ಇದೆ. ಅದಕ್ಕೆ ನಮ್ಮ www.manipalhealthcare.com ಅಂತ ವೆಬ್ಸೈಟ್ ಇದೆ, ಅದಕ್ಕೆ ಹೋದ್ರೆ ಫುಲ್ ಮಾಹಿತಿ ಸಿಗುತ್ತೆ. ಮತ್ತೆ ಈ ಒಂದು ಕಾರ್ಡನ್ನು ಮಾಡಿದ್ರೆ ಮಣಿಪಾಲ್ ಆಸ್ಪತ್ರೆ ಮಾತ್ರಲ್ಲೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅಲ್ಲದೆ ನಮ್ಮ ಸಹ ಸಂಸ್ಥೆಗಳಲ್ಲಿ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೋದು. ಡಾಕ್ಟರ್ ಟಿ.ವಿ.ಪಿ. ಆಸ್ಪತ್ರೆ ಉಡುಪಿಯಲ್ಲಿ ಸಿಗುತ್ತೆ, ಟಿ.ವಿ.ಪಿ. ರೋಟರಿ ಆಸ್ಪತ್ರೆ ಕಾರ್ಕಳದಲ್ಲಿ ಬೆನಿಫಿಟ್ ಪಡ್ಕೊಳ್ಬೋದು, KMC ಆಸ್ಪತ್ರೆ ಮಂಗಳೂರಲ್ಲಿ 2 ಆಸ್ಪತ್ರೆ ಉಂಟು, ಹತ್ತವಾರ ಮತ್ತೆ ಜ್ಯೋತಿ ನಗರ, ಅಲ್ಲಿ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೋದು. ಜೊತೆಗೆ ಕಟೀಲಿನಲ್ಲಿ ಬರುವಂತಹ ದುರ್ಗಾ ಸಂಜೀವನಿ ಆಸ್ಪತ್ರೆ, ಇಲ್ಲಿ ಕೂಡ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇದಲ್ಲದೆ ನಮ್ಮಲ್ಲಿ 2 ಡೆಂಟಲ್ ಕಾಲೇಜ್ ಇದೆ, ಮಂಗಳೂರು ಮತ್ತು ಮಣಿಪಾಲದಲ್ಲಿ, ಅಲ್ಲೂ ಕೂಡ ಪ್ರಯೋಜನ ಪಡ್ಕೊಳ್ಬೋದು. ಅದಲ್ಲದೆ ಆಯುರ್ವೇದ ಆರೈಕೆಯಲ್ಲಿ ಕೂಡ ಮಣಿಪಾಲ ಮತ್ತೆ ಮಂಗಳೂರಲ್ಲಿ ಇದರ ಈ ಕಾರ್ಡ್ ಮೂಲಕ ಪ್ರಯೋಜನ ಪಡ್ಕೊಳ್ಬೋದು. ಹಾಗೆ ಒಂದು ಕಾರ್ಡಿನಿಂದ ಮಲ್ಟಿಪರ್ಪಸ್ ಕಾರ್ಡ್ ಅಂತ ಹೇಳ್ಬೋದು. ಹಾಗೆ ಮಲ್ಟಿಯಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಾನು ಈಗಾಗಲೇ ಮನವಿ ಮಾಡಿದಾಗೆ ಆಗಸ್ಟ್ 31 ಕೊನೆಯ ದಿನಾಂಕ, ಆ ನಂತರ ಯಾವುದೇ ಕಾರಣಕ್ಕೂ ಅವಕಾಶ ಇರುವುದಿಲ್ಲ. ಮತ್ತೆ 1 ವರ್ಷ ಕಾಯಬೇಕಾಗುತ್ತೆ ಕಸ್ಟಮರ್ ಇದಕ್ಕೆ ಕಾರ್ಡ್ ಬೇಕಂತ ಹೇಳಿದ್ರೆ. ಅದಕ್ಕೋಸ್ಕರ ತಮ್ಮ ಮೂಲಕ ತಾವು ಈಗ ಬಹಳಷ್ಟು ವರ್ಷಗಳ ಸಹಾಯ ಮಾಡ್ಕೊಂಡು ಬಂದು, ನಾನು ಹೇಳಿದೆ 2000 ಆಗ್ಬಹುದು, 26 ವರ್ಷದ ಇದ್ದೇವೆ, 26 ವರ್ಷ ನಾವು ಯಶಸ್ವಿಯಾಗಿ ಈ ಕಾರ್ಡನ್ನು ನಡ್ಸ್ಕೊಂಡು ಬಂದಿದ್ದೇವೆ. ಇದಕ್ಕೆಲ್ಲ ಕೂಡ ನಿಮ್ಮೆಲ್ಲರ ಸಹಕಾರ ನಮಗೆ ಖಂಡಿತ ಸಿಕ್ಕಿದೆ ಅಂತ ನಾವು ಇದಕ್ಕೆ ಬಯಸ್ತಾ ಇದ್ದೇವೆ. ಇನ್ನು ಮುಂದೆ ನಿಮ್ಮ ಸಹಕಾರವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಮಾಹಿತಿಯನ್ನು ಕೂಡ ನೀವು ಇವತ್ತು ಕೂಡ ಜನರಿಗೆ ಬಿಟ್ಟುವಂತ ಕೆಲಸ ತಾವು ಮಾಡಬೇಕು ಅಂತ ಮನವಿ ಮಾಡಿಕೊಂಡು ನಾನು 1-2 ಮಾತನ್ನು ಮುಗಿಸ್ತಾ ಇದ್ದೇನೆ. ಸೊ ಮುಗಿಸ್ಕೊಂಡು ಮುಂಚೆ ನಾವು ಎಲ್ಲ ಕಡೆ ನಮ್ಮ ಪತ್ರಕರ್ತರಿಗೆ, ಉಡುಪಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ನಾವು ಉಚಿತವಾಗಿ ಮಣಿಪಾಲ್ ಆಯ್ಕೆಗಳನ್ನು ಕೊಡ್ಕೊಂಡು ಬಂದಿದ್ದೇವೆ. ಸೊ ತಾವು ಕೂಡ ಆರೋಗ್ಯವಾಗಿರಲಿ ಅಂತ ನಾವು ಕೂಡ ಬಯಸ್ತೇವೆ. ಒಂದು ವೇಳೆ ಅಂತ ಅವಕಾಶ ಬಂದರೆ ಅಥವಾ ಅಂತ ಸಂದರ್ಭ ಒದಗಿ ಬಂದರೆ ಮಣಿಪಾಲ ಆಸ್ಪತ್ರೆ ಅಥವಾ ಬೇರೆ ಆಸ್ಪತ್ರೆಗಳಿಗೆ, ನಮ್ಮ ಗ್ರೂಪಿನ ಆಸ್ಪತ್ರೆಗೆ ಹೋಗುವ ಸಂದರ್ಭ ಬಂದರೆ ಆ ಸಂದರ್ಭದಲ್ಲಿ ಮಣಿಪಾಲ ಕಾರ್ಡನ್ನು ಬಳಸಿಕೊಂಡು ಇದರ ಪ್ರಯೋಜನ ತಾವು ಮಾಡ್ಕೊಳ್ಬೋದು. ಹಾಗೆ ಇವತ್ತು ಕೂಡ ನಾವು ಪ್ರಥಮ ಕಾರ್ಡನ್ನು ನಾವು ನಮ್ಮ ವಿಭಾಗದ ಮುಖ್ಯ ಸಚಿನ್ ಕಾರಂತ್ ಅವರು ಅಧ್ಯಕ್ಷರಾದ ಶರೀಫ್ ಅವರಿಗೆ ಮೊದಲ ಕಾರ್ಡನ್ನು ಹ್ಯಾಂಡ್ ಓವರ್ ಮಾಡಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಶರೀಫ್ ಅವರು ಪ್ರೀತಿ ಪೂರ್ವಕವಾಗಿ ನಮ್ಮಿಂದ ಪಡ್ಕೊಳ್ಬೇಕಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಹೊಸ ನಮ್ಮ OPD ಬಿಲ್ಡಿಂಗ್ ಆಗಿರ್ಬೋದು ಅಥವಾ ನಮ್ಮ 4 OTಗಳಾಗಿರ್ಬೋದು, ಈ ರೀತಿಯಲ್ಲಿ OPD ಬ್ಲಾಕ್ ಹಾಗೆ OT ಬ್ಲಾಕ್ ಅನ್ನೆಲ್ಲ ಸೇರಿಕೊಂಡು ಆಸ್ಪತ್ರೆ ತುಂಬಾ ಬೆಳವಣಿಗೆ ಅಂತ ಹೋಗ್ತಾ ಉಂಟು. ಅದೇ ರೀತಿ ಆಸ್ಪತ್ರೆಯಲ್ಲಿ ಹಲವಾರು ಜನ ಹೊಸ ಡಿಪಾರ್ಟ್ಮೆಂಟ್ಗಳನ್ನ, ಹೊಸ ಕನ್ಸಲ್ಟೆಂಟ್ಗಳನ್ನ ಇನ್ಕ್ಲೂಡ್ ಮಾಡಿದ್ದೇವೆ. ಮುಂಚೆ ಈಗ ನಿಮ್ಮ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಒಬ್ಬೊಬ್ಬರೇ ಕನ್ಸಲ್ಟೆಂಟ್ ಇದ್ರು. ಈಗ ನಮಗೆ 24 hours ಸರ್ವಿಸ್ ಕೊಡುವ ಉದ್ದೇಶದಿಂದ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಸೈಜ್ಗಳನ್ನು ಅಂತ ಹೇಳಿದ್ರೆ ಡಾಕ್ಟರ್ಸ್ಗಳನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಡಾಕ್ಟರ್ಸ್ಗಳನ್ನು ಸಹ ನಾವು ತಗೊಂಡಿದ್ದೇವೆ. ಈಗ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ನಮ್ಮ ಡಾಕ್ಟರ್ ಆಕ್ಸೆಸಬಲ್ ಇರಲಿ, ಎಲ್ಲರಿಗೂ ಅಗತ್ಯ ಇದ್ದಾಗ ಸಿಗಲಿ ಅನ್ನೋ ಉದ್ದೇಶದಿಂದ. ಅದೇ ರೀತಿ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳನ್ನು, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಇವನ್ RMS ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಅದರಿಂದ ಸಹ ಮಣಿಪಾಲಿಂದ ಕನ್ಸಲ್ಟೆಂಟ್ಗಳು ಬಂದು ಇಲ್ಲಿ ಸಹ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಸಹ ಲ್ಯಾಪ್ರೋಸ್ಕೋಪಿಕ್ ಮಿಷಿನ್ಗಳಿರೋದ್ರಿಂದ ಗೈನಾಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾ ಇದ್ದೇವೆ. ಹಾಗೆ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಹಾಗೆ ಗ್ಯಾಸ್ಟ್ರೋ ರಿಲೇಟೆಡ್ ಸರ್ಜರಿಗಳನ್ನು ಸಹ ನಾವಿಲ್ಲಿ ಈ ಸೆಟಪ್ ಅಲ್ಲೇ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಅತ್ಯುತ್ತಮವಾದ ಒಂದು OTಯನ್ನು ನಡೆಸ್ಕೊಂಡು ಹೋಗುವಂಥ ಒಂದು ತಂಡ ಉಂಟು. ಅದರಲ್ಲಿ ನಮ್ಮ ಅನಸ್ಥೆಟಿಸ್ಟ್ ಇರ್ಬೋದು, ತುಂಬ ಹೈಲಿ ಕ್ವಾಲಿಫೈಡ್ ಅನಸ್ಥೆಟಿಸ್ಟ್ ಇದ್ದಾರೆ. ಯಾಕಂದರೆ ಸಣ್ಣ ಮಕ್ಕಳಿಂದ ಹಿಡಿದು ನಿಮಗೆ ಲಾಸ್ಟ್ ಒಂದು ವಾರದ ಹಿಂದೆ 95 ವರ್ಷದ ಒಂದು ಅಜ್ಜಿಯನ್ನು ಸಹ ನಾವು ಆಪರೇಟ್ ಮಾಡಿದ್ದೇವೆ ಸಕ್ಸಸ್ಫುಲಿ. ಅವರು ಡಿಸ್ಚಾರ್ಜ್ ಆಗಿ ಸಹ ಹೋಗಿರ್ತಾರೆ. ಅದೇ ರೀತಿ ಇನ್ನೊಂದು ಕೇಸ್ ಲಾಸ್ಟ್ ವೀಕ್ ಮಾಡಿದ್ದೇವೆ, ಅದ್ರ ಬಗ್ಗೆ ನಾವು ಪ್ರೆಸ್ನವರಿಗೆಲ್ಲ ಒಂದು ಮಾಹಿತಿ ಕೊಡೋರಿದ್ದೇವೆ. ಒಂದು ಹರ್ನಿಯವನ್ನು ಮಾಡಿದ್ದಾರೆ, ಒಂದು ಸ್ಪೆಷಲ್ ಕೇಸ್. ಯಾಕಂದರೆ ಈ ಹಳ್ಳಿಯ ಪ್ರದೇಶಗಳಲ್ಲಿ ಅಂತ ಒಂದು ಸರ್ಜರಿ ಮಾಡ್ಬೇಕಂತ ಹೇಳಿದ್ರೆ ಅದರದ್ದು OT ಇರ್ಬೋದು, ಅಥವಾ ಅನಸ್ಥೆಟಿಸ್ಟ್ ಇರ್ಬೋದು, ಸರ್ಜನ್ ಇರ್ಬೋದು, ಅಥವಾ ಪೋಸ್ಟ್ ಆಫ್ ಕೇರ್ ಇರ್ಬೋದು, ಇದೆಲ್ಲದಕ್ಕೂ ಸಹ ವ್ಯವಸ್ಥಿತವಾಗಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪೇಷಂಟ್ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ, ಇನ್ನೊಂದು 2-3 ದಿನದಲ್ಲಿ ಹುಷಾರಾಗಿ ಕಂಪ್ಲೀಟ್ ಫೈನ್ ಅಂತೇಳಿ ಹೇಳುವಾಗ ನಾವು ಪ್ಲಾನ್ ಮಾಡಿದ್ದೇವೆ. ಎಲ್ಲ ಪತ್ರಕರ್ತರೊಟ್ಟಿಗೆ ಅದನ್ನು ಶೇರ್ ಮಾಡಬೇಕಂತಿದ್ದೇವೆ. ಯಾಕಂದರೆ ಇಂಥ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಆಗುವಂಥ ಸರ್ಜರಿಗಳು ನಾವು ಈ ಹಳ್ಳಿಯಲ್ಲಿ ಸಹ ಅಂಥ ಕ್ವಾಲಿಫೈಡ್ ಡಾಕ್ಟರ್ಸ್ಗಳನ್ನು, ಕ್ವಾಲಿಫೈಡ್ ಅನಸ್ಥೆಟಿಸ್ಟ್ ಟೀಮನ್ನು, ಕ್ವಾಲಿಫೈಡ್ OT ಟೀಮನ್ನು ಇಟ್ಕೊಂಡು ಅಥವಾ OT ಇನ್ಫ್ರಾಸ್ಟ್ರಕ್ಚರ್ನ ಇಟ್ಕೊಂಡು ನಾವು ಮಾಡ್ತಿದ್ದೇವೆ. ಇದೆಲ್ಲ ಕಾರ್ಕಳದ ಜನರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಅದೇ ರೀತಿ ಮಣಿಪಾಲಿಂದ ಕೆಲವೊಂದು ಕನ್ಸಲ್ಟೆಂಟ್ಗಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಉದಾಹರಣೆಗೆ ಈಗ ನೋಡಿರ್ಬೋದು ನ್ಯೂರಾಲಜಿಸ್ಟು, ಇಲ್ಲಿ ನಿಮಗೆ ಉಡುಪಿಯಲ್ಲಿ ತುಂಬ ಕಡಿಮೆ ಸಿಗುವಂಥದ್ದು. ಇವಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿರುವ ನ್ಯೂರಾಲಜಿಸ್ಟನ್ನು ಸಹ ನಾವು ಈಗ ಮುಂಚೆ ಗುರುವಾರ ಮಾತ್ರ ಬರ್ತಾ ಇದ್ರು, ಈಗ ಸೋಮವಾರ ಸಹ ಬರುವ ಹಾಗೆ ಮಾಡಿದ್ದೇವೆ. ಅದೇ ರೀತಿ ಕಾರ್ಡಿಯಾಲಜಿ ಪ್ರತಿ ಮಂಗಳವಾರ ಇತ್ತು ಕಾರ್ಡಿಯಾಲಜಿ OPD. ಜೊತೆಗೆ
ನಾವು ಅವರನ್ನು ಶುಕ್ರವಾರ ಸಹ ಕರೆಸುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಸೊ ವಾರದಲ್ಲಿ 2 ದಿನ ಕಾರ್ಡಿಯಾಲಜಿಸ್ಟ್ ನಮ್ಮಲ್ಲಿ ಅವೈಲೇಬಲ್ ಇರ್ತಾರೆ. ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲಕ್ಕೆ ಕರಿಬೋದು. ಆದರೆ ಇಮಿಡಿಯೇಟ್ ಏನಾದರೂ ತೋರಿಸ್ಕೊಳ್ಬೇಕು ಅಂತ ಹೇಳುವಾಗ ಈ ಹಳ್ಳಿ ಪ್ರದೇಶದಲ್ಲಿ ಮಣಿಪಾಲ್ ಅಂತ ದೊಡ್ಡ ಆಸ್ಪತ್ರೆಯಿಂದ ನಮ್ಮಲ್ಲಿ ಬಂದು ಇಲ್ಲಿ ಜನರಿಗೆ ಸೇವೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರತಾಪ್ ಸರ್ ಕೇಳಿರ್ಬೋದು ನೀವು, ಇನ್ಫರ್ಟಿಲಿಟಿ ನಮ್ಮ ರಿಪ್ರೊಡಕ್ಟಿವ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇಂದ ಅವರು ಸಹ ಪ್ರತಿ ಮಂಗಳವಾರ ಬರ್ತಾ ಇದ್ದಾರೆ. ಹಾಗೆ ಹಲವಾರು ಹೆಚ್ಚಿನ ಹಿರಿಯ ವೈದ್ಯರುಗಳು ಏನಿದ್ದಾರೆ, ಮಣಿಪಾಲಲ್ಲಿ ಹೆಚ್ಚಿನ ಫೇಮಸ್ ಇರುವಂಥ ವೈದ್ಯರುಗಳು ಏನಿದ್ದಾರೆ, ಅವರೆಲ್ಲರನ್ನು ಸಹ ನಾವು ಇಲ್ಲಿ ಕರೆಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಹಳ್ಳಿಯ ಪ್ರದೇಶದ ಜನರು ಪೇಟೆಗೆ ಹೋಗಿ ಅಥವಾ ಮಣಿಪಾಲ್ ಅಂತ ಅಥವಾ ಮಂಗಳೂರು ಅಂತ ದೊಡ್ಡ ಆಸ್ಪತ್ರೆಗೆ ಅಥವಾ ದೊಡ್ಡ ತುಂಬ ದೂರದ ಊರು ಇದಕ್ಕೆ ಪ್ರದೇಶಕ್ಕೆ ಹೋಗಿ ಕನ್ಸಲ್ಟೇಷನ್ ಆಗುವ ಬದಲಿಗೆ ಅಂಥ ಕನ್ಸಲ್ಟೆಂಟನ್ನೇ ನಾವಿಲ್ಲಿ ಕರೆಸಿ ಇಲ್ಲಿ ಜನರಿಗೆ ಒಂದು ಸೇವೆ ಕೊಡುವ ಉದ್ದೇಶದಿಂದ ಇದನ್ನೆಲ್ಲ ಮಾಡಿದ್ದೇವೆ. ಅದೇ ರೀತಿ ಇನ್ಶೂರೆನ್ಸ್ ಟೈಅಪ್ಗಳನ್ನೆಲ್ಲ ತುಂಬ ಮಾಡ್ತಿದ್ದೇವೆ. ಈಗ ಅಷ್ಟೊಂದು ನೋಡ್ತಾ ಇದ್ದಾರೆ ಅದು ಸಂಬಂಧಪಟ್ಟ ಹಾಗೆ. ಹಾಗೆ ಪೇಷಂಟ್ ಲೋಡು ಸಹ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. ಸಾಧ್ಯವಾದಷ್ಟು ರೀತಿಯಲ್ಲಿ ನಾವು ಒಳ್ಳೆಯ ಸರ್ವಿಸ್ ಕೊಡುವ ಉದ್ದೇಶದಿಂದ ಇತ್ತೀಚೆಗೆ ನಿಮ್ಮೆಲ್ಲರಿಗೂ ಸಹ ನಾವು ಹೇಳಿದ್ದೇವೆ, ಒಂದು 2-3 ತಿಂಗಳ ಹಿಂದೆ ಆಸ್ಪತ್ರೆ NABH ಅಕ್ರಿಡಿಟೇಷನ್ ಆಯಿತು. ಅಂದರೆ 6th ಎಡಿಷನ್ ಈ ಕೋಸ್ಟಲ್ ರೀಜನ್ ಆದಂಥ ಮೊದಲ ಆಸ್ಪತ್ರೆ ನಮ್ಮದು. ಈ ಹಳ್ಳಿಯ ಪ್ರದೇಶ ಒಂದು ಆಸ್ಪತ್ರೆ NABH ಆಗಿರುವಂಥದ್ದು ಈಗ ಫಸ್ಟ್ ಟೈಮ್ ಅಂತ ಕಾಣ್ತದೆ. ಯಾಕಂದರೆ ಈಗ ಒಂದು ಉಡುಪಿ ಡಿಸ್ಟಿಕಲ್ಲಿ ಉಡುಪಿ ಡಿಸ್ಟಿಕಲ್ಲಿ ಮಣಿಪಾಲ್ ಸಹ ಆ್ಯಕ್ಚುಲಿ 5th ಎಡಿಷನ್ ಆಗಿದೆ. ನಮ್ಮದು 6th ಎಡಿಷನ್ ಅಂದರೆ ನೆಕ್ಸ್ಟ್ ವರ್ಷನ್ ಆಗಿರುವಂಥದ್ದು ಒಂದು ಆಸ್ಪತ್ರೆ. ಇದು ಏನು ಹೇಳ್ತದೆ ಅಂತ ಹೇಳಿದ್ರೆ, ಆಸ್ಪತ್ರೆಯಲ್ಲಿರುವ ಕ್ವಾಲಿಟಿ OT ಆಗಿರ್ಬೋದು, OPD ಆಗಿರ್ಬೋದು, ಇದರ ಕ್ವಾಲಿಟಿಯನ್ನು ಅಶ್ಯೂರೆನ್ಸ್ ಕೊಡುವಂಥ ಒಂದು ಬೋರ್ಡ್ ಅದು NABH ಅಂತ ಹೇಳುವಂಥದ್ದು. ಸೊ ಅದು ಸರ್ಟಿಫೈ ಆಗಿರುವಂಥ ಏಕೈಕ ಆಸ್ಪತ್ರೆ ಇದು. ಸೊ ಇದರದ್ದೆಲ್ಲ ಮುಖ್ಯ ಉದ್ದೇಶ ಏನಂತಂದರೆ ಒಳ್ಳೆ ರೀತಿಯ ಒಂದು ಸರ್ವಿಸನ್ನು ಪಬ್ಲಿಕ್ಕಿಗೆ ಕೊಡುವ ಉದ್ದೇಶ ನಮ್ಮ ಸಂಸ್ಥೆಯದು. ಸೊ ಅದನ್ನು ನಾವು ಮುಂದುವರ್ಸ್ಕೊಂಡು ಬರ್ತಿದ್ದೇವೆ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ಆರೋಗ್ಯ ಕಾರ್ಡಿಗೆ ಸಹ ನಾವು ಕೇಳ್ತೇವೆ. ಹೆಚ್ಚಿನ ಜನರು ಎನ್ರೋಲ್ ಮಾಡುವಾಗೆ ಸಾಕಷ್ಟು ಪಬ್ಲಿಸಿಟಿಯನ್ನು ಕೊಡಬೇಕಾಗಿ ನಾವು ಆಸ್ಪತ್ರೆ ಪರವಾಗಿ ನಿಮ್ಮೆಲ್ಲರಲ್ಲಿ ನಾವು ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಧನ್ಯವಾದಗಳು. ಜೊತೆಗೆ ನಮ್ಮ ವಿಭಾಗದ ಮುಖ್ಯಸ್ಥರಾದ ಸಚಿನ್ ಕಾರತ್ ಇದ್ದಾರೆ. ಅವರಿಗೆ ಬಯಸಿದ್ದೇನೆ. TBP ಆಸ್ಪತ್ರೆಯ ಮುಖ್ಯ ವ್ಯವಸ್ಥಾಪಕರಾದಂಥ ನಟೇಶ್ ಅವರಿದ್ದಾರೆ. ಅವರಿಗೂ ಸ್ವಾಗತ ಬಯಸ್ತಿದ್ದೇನೆ. ಜೊತೆಗೆ CPI ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದಲ್ಲಿ ಇರುವಂತಹ ನಮ್ಮ ಅಷ್ಟವನ್ನು ನಾನು ಸ್ವಾಗತ ಬಯಸ್ತಿದ್ದೆ. ಜೊತೆಗೆ ನನ್ನ ಕೊಲೀಗ್ ನನ್ನ ಕೊಲೀಗ್ ಅನಿಲ್ ಇದ್ದಾರೆ. ಅವರಿಗೂ ನಾನು ಸ್ವಾಗತ ಬಯಸ್ತಿದ್ದೇನೆ. ಆತ್ಮೀಯ ಪತ್ರಕರ್ತರೆ, ಪ್ರಸ್ತುತ ಆಸ್ಪತ್ರೆ